ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹಸಿರುಮನೆ ನಿರ್ಮಾಣಕ್ಕೆ ಕಾರ್ಯಾದೇಶ ನೀಡಲಾಗಿರುವಂತಹ ವಿಚಾರವಾಗಿ ಈಗ ಸಹಾಯಧನವನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಹೇಳಿ ರೈತರು ಆಗ್ರಹಿಸುತ್ತಿದ್ದಾರೆ. ಈ ವಿಚಾರವಾಗಿ ಈಗಾಗಲೇ ಪ್ರತಿಭಟನೆ ಕೂಡ ನಡೀತಿರುವಂತದ್ದು. ಹಾಗಾಗಿ ಈಗ ರೈತ ಮುಖಂಡರ ಜೊತೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ಅವರು ಚಿಟ್ಚಾಟನ ನಡೆಸಿದ್ದಾರೆ. ಬನ್ನಿ ನೋಡೋಣ. ರೈತರಿಗೆ ಬರಬೇಕಾದ ಸಬ್ಸಿಡಿ ಹಣವನ್ನ ಸರ್ಕಾರ ಕೊಡ್ತಾ ಇಲ್ಲ ಅಂತ ರೈತರು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇಲಾಖೆ ಎದುರುಗಡೆ ಬಹಳಷ್ಟು ರೈತರು ಕೂಡ ಸೇರಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಸರ್ಕಾರದ ಹಸಿರು ಮನೆ ನಿರ್ಮಾಣ ಸೇರಿದಂತೆ ಹಲವಾರು ಯೋಜನೆಗಳಲ್ಲಿ ಸರ್ಕಾರ ಸಹಾಯಧನ ಬಿಡುಗಡೆ ಮಾಡಿಸೋ ಕುರಿತು ಈಗಾಗಲೇ ಕರ್ನಾಟಕ ರಾಜ್ಯದ ಕೋಲಾರ ಆಗಿರ್ಬೋದು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ರಾಮನಗರ ಸೇರಿದಂತೆ ಹಲವು ರೈತರುಗಳು ಕೂಡ ಬಂದಿದ್ದಾರೆ. ಪ್ರಮುಖವಾಗಿ 2025-26ನೇ ಸಾಲಿನಲ್ಲಿ ಅಟಲ್ ಭೋಜಲ್ ಯೋಜನೆಯ ಪ್ರೋತ್ಸಾಹಧನ ಘಟಕದಡಿ ಕ್ರಿಯಾ ಯೋಜನೆಗೆ ರಾಜ್ಯ ತೋಟಗಾರಿಕೆ ಇಲಾಖೆ ವತಿಯಿಂದ 2025-26ನೇ ಸಾಲಿಗೆ ಹಸಿರು ಮನೆ ನಿರ್ಮಾಣ ಮಾಡಿಕೊಳ್ಳಲು ಬಹುತೇಕವಾಗಿ ಇವರೊಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ರು. ಸೊ ಸರಿಯಾದ ರೀತಿ ಬೇಡಿಕೆ ಈಡೇರದ ಕಾರಣ ಈಗಾಗಲೇ ರೈತರು ಬಂದು ಒಂದು ಪ್ರೊಟೆಸ್ಟ್ ಅನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗಾಗಲೇ ಅವರ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಕ್ಷಣ ತಮಗೆ ಸಬ್ಸಿಡಿಯನ್ನು ಬಿಡುಗಡೆ ಮಾಡಬೇಕಂತ. ನಿಜಕ್ಕೂ ಇವರಿಗೆ ಏನೆಲ್ಲ ಅನ್ಯಾಯ ಆಗಿದೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ. ಸರ್, ಈಗಾಗಲೇ ನೀವು ಬಹಳಷ್ಟು ಬಾರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೀರಾ, ಕೇಂದ್ರ ಸರ್ಕಾರಕ್ಕೆ ತಿಳಿಸಿದ್ದೀರಾ, ತೋಟಗಾರಿಕೆ ಇಲಾಖೆಗೆ ತಿಳಿಸಿದ್ದೀರಾ. ಇಲ್ಲಿವರೆಗೆ ಯಾಕೆ ನಿಮ್ಮ ಬೇಡಿಕೆಯನ್ನು ಈಡೇರಿಸ್ತಾ ಇಲ್ಲ? ಯಾವುದೇ ಅಧಿಕಾರಿಗಳು ನಮಗೆ ಸ್ಪಂದಿಸ್ತಿಲ್ಲ. ಪದೇ ಪದೇ ಆಫೀಸ್ಗೆ ಅಲ್ದು ಸುಸ್ತಾಗಿ ಕೊನೆಗೆ ನಮ್ಮೆಲ್ಲ ರೈತ ಸಂಘದವರು ಎಲ್ಲ ಸೇರಿ ಒಟ್ಟಿಗೆ ಒಗ್ಗಟ್ಟಾಗಿ ಬಂದಿದ್ದೀವಿ ಮೇಡಮ್ರೆ. ನಾವು ಒಂದು ವರ್ಷದಿಂದ ಒಂದು ಪ್ರಾಜೆಕ್ಟ್ ಮಾಡೋಕ್ಕೆ 1 ಎಕರೆಗೆ 40 ಲಕ್ಷ ಬೇಕು. 40 ಲಕ್ಷದಲ್ಲಿ ಇವರು 50% ಸಹಾಯಧನ ಕೊಡ್ತೀನಿ ಅಂತ ಹೇಳಿದರು. ಅದರಲ್ಲಿ ಅವ್ರು ಕೊಡ್ತಾರೆ ಅಂತೇಳಿ ನಾವು ಒಡವೆ ಸಾಲ, ಈ ಬ್ಯಾಂಕ್ ಸಾಲ, ಕೈ ಸಾಲ ಮಾಡಿದ್ದೀವಿ. ಇದುವರೆಗೂ ಕೊಟ್ಟೇ ಇಲ್ಲ. ಯಾವುದೇ ಅಧಿಕಾರಿ ನಮಗೆ ಸ್ಪಂದನೆ ಮಾಡ್ತಿಲ್ಲ. ನಾವು ತಿರುಗಿ ಕೊನೆಗೆ ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ರೈತರು ನಾವು ಬಂದು ನಿಮ್ಮ ಹತ್ರ ಸಾಹೇಬ್ರ ಆಫೀಸ್ಗೆ ಬಂದ್ವಿ. ಅವರಿಲ್ಲ, ಇಲ್ಲಿ ಕಾಯ್ತಾ ಇದ್ದೀವಿ. ನಿಮ್ಮ ಹತ್ರ ಈಗ ಎಷ್ಟು ದುಡ್ಡು ನಿಮಗೆ ಬರಬೇಕು? ಎಷ್ಟು ಕೋಟಿ ಗುಳುಮಾಗಿದೆ? ಇದು ಟೋಟಲ್ 157 ರೈತರುಗಳು ಇದ್ದಾರೆ ಮೇಡಮ್. 157 ಪ್ರಾಜೆಕ್ಟ್ ಮಾಡಿದ್ದೀವಿ. ಇದರಲ್ಲಿ ಹೆಚ್ಚು ಕಡಿಮೆ 90% ಎಲ್ಲ ಬ್ಯಾಂಕ್ ಫೈನಾನ್ಸ್ ಆಗಿರೋದು. ಈ ಪೇಮೆಂಟ್, ಈ ಕೆಲಸ ಆಗಿರೋದು ಇದು ಒಂದು ವರ್ಷ ಮುಗಿತಾ ಇದೆ ಮೇಡಮ್. ಲಾಸ್ಟ್ ಇಯರಲ್ಲಿ ಇದು ಮಾರ್ಚ್ ಒಳಗಡೆ ದುಡ್ಡು 100% ಬರುತ್ತೆ ಅಂತ ಎಲ್ಲರೂ ಆಫೀಸರ್ಸು ಹೇಳಿದ್ದಾರೆ, ಬರುತ್ತೆ ಅಂತ. ಬಟ್ ಅದು ಯಾಕೆ ಬರ್ತಾ ಇಲ್ಲ ಅಂತ ಅವರೇ ಎನ್ಕ್ವೈರಿ ಮಾಡಬೇಕು. ಬಟ್ ಈಗ ಮಾರ್ಚ್ ಒಳಗಡೆ ಈ ಸಬ್ಸಿಡಿ ಅಮೌಂಟ್ ಬರದೇ ಇರೋದ್ರಿಂದ ಬ್ಯಾಂಕ್ ಫೈನಾನ್ಸಲ್ಲಿ ಏನಾಗಿದೆ, ಎಲ್ಲನೂ ಜಮೀನು ಹರಾಜಿಗೆ ಬಂದುಬಿಟ್ಟಿದೆ ಎಲ್ಲ ರೈತರದ್ದು. ಇದಕ್ಕೆ ದೊಡ್ಡ ಅಮೌಂಟು, 1 ಹೆಕ್ಟೇರ್ ಮಾಡೋಕ್ಕೆ ಹೆಚ್ಚು ಕಡಿಮೆ 1.25 ಕೋಟಿ ಖರ್ಚಾಗಿರುತ್ತೆ. ಬ್ಯಾಂಕ್ ಅದಕ್ಕೆ ಲೋನ್ ಕೊಟ್ಟಿದೆ ನಮಗೆ. ಅದು ಸಬ್ಸಿಡಿ ಬರ್ದೇ ಇವ್ರು ಲೋನು ಕಟ್ಟೋಕ್ಕಾಗ್ತಾಯಿಲ್ಲ. ಈಗ ಇಂಟ್ರೆಸ್ಟೇ ತಲೆ ಮೇಲೆ ಬಂದುಬಿಟ್ಟಿದೆ ತುಂಬ, ಮತ್ತು ಹರಾಜಿಗೆ ಬಂದುಬಿಟ್ಟಿದೆ ಜಮೀನುಗಳು. ಎಷ್ಟೇ ಹೇಳೋದು, ಒಂದು ವರ್ಷದಿಂದನೂ ಓಡಾಡ್ತಾ ಇದ್ದೀವಿ. ಇವತ್ತು ನಾಳೆ ಹಿಂಗೆ ಮಾತಾಡಿಕೊಂಡೇ ಬರ್ತಾ ಇದ್ದಾರೆ. ಯಾವುದಕ್ಕೂ ಪರ್ಫೆಕ್ಟಾಗಿ ಇದೆ ಅಂತ ಯಾರೂ ಇನ್ನೂವರೆಗೂ ಕಮಿಟ್ ಆಗಿಲ್ಲ ಮೇಡಮ್. ಸರ್, ಈಗ ಸೆಷನ್ ನಡೀತಾ ಇದೆ, ನಿಮ್ಮ ಬೇಡಿಕೆ ಅಲ್ಲಿಗೆ ಮುಟ್ಟುತ್ತಂತ ನಿಮಗೆ ಗೊತ್ತಾಗುತ್ತಾ? ಖಂಡಿತ ಮೇಡಮ್. ಈಗ ಮಾಧ್ಯಮಗಳ ಮುಖಾಂತರ ಮತ್ತು ನಮ್ಮ ರೈತರ ಹೋರಾಟಕ್ಕೆ ತಾವು ಕೂಡ ಒಂದು ಶಕ್ತಿ ಕೊಟ್ಟರೆ ಖಂಡಿತ ನಮ್ಮ ನೋವನ್ನು ಸೆಷನಲ್ಲಿ ಕೂಡ ಇರತಕ್ಕಂಥ ಆಡಳಿತ ಮಾಡ್ತಾ ಇರ್ತಕ್ಕಂಥ ಸರ್ಕಾರದವರು ಗಮನ ಹರಿಸಿ ನಮ್ಮ ಬೇಡಿಕೆ ಈಡೇರಿಸಬೇಕು. ನಾವು ಕೇಳ್ತಿರೋದು ನಮ್ಮ ಹಕ್ಕು ಮೇಡಮ್. ನಾವು ಭಿಕ್ಷೆ ಬೇಡ್ತಾ ಇಲ್ಲ. ನಮಗೆ ಸಬ್ಸಿಡಿಗೆ ನಾವು ಸೆಲೆಕ್ಟ್ ಆಗಿದ್ದೀವಿ. ನೀವು ಅಪ್ಲಿಕೇಶನ್ ಕೇಳಿದ್ರಿ, ನಾವು ಕಾಲ್ ಮಾಡಿದ್ರಿ, ನೀವು ಹಾಕಿದ್ದೀವಿ. ನಮಗೆ ವರ್ಕ್ ಆರ್ಡರ್ ಬಂದಿದೆ. ವರ್ಕ್ ಆರ್ಡರ್ ಬಂದ ಮೇಲೆ ಅದನ್ನು ಪ್ರಾಪರಾಗಿ ಮಾಡಬೇಕಾಗಿರೋಂಥ ಕೆಲಸ ಯಾರ್ದು? ಸರ್ಕಾರ ಮತ್ತು ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ಇಲ್ಲಿ ಕಾಣ್ತಾ ಇದೆ ನಮಗೆ. ಅಧಿಕಾರಿಗಳು ಅದ್ರ ಪರವಾಗಿ ನಿಂತ್ಕೊಂಡು ಈಗ ನಮ್ಮ ಪರವಾಗಿ ದಯಮಾಡಿ ನಾನು ಮಾಧ್ಯಮಗಳಲ್ಲಿ ಕೈ ಮುಗಿದು ಬೇಡ್ಕೊಳ್ತೀನಿ. ಏನಪ್ಪ ಅಂದರೆ 157 ರೈತರ ಬದುಕು ಈಗ ಇದ್ರ ಮೇಲೆ ನಿಂತಿದೆ. ಯಾಕೆಂದರೆ ಬರಬೇಕಾಗಿರೋ ಅಷ್ಟು ಸಬ್ಸಿಡಿ ಹಣವನ್ನು ರಿಲೀಸ್ ಮಾಡಲಿಲ್ಲ ಅಂದರೆ ಎಷ್ಟು ಜನ ರೈತರು ಬೀದಿಗೆ ಬೀಳ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗುತ್ತೆ. ಸರ್, ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ಈಗ ಇಷ್ಟು ಜನ ಇದ್ದಾರೆ, ಅದರಲ್ಲೂ ಕೂಡ ಯುವಕರಿದ್ದಾರೆ. ಅಂದರೆ ಏನೋ ಒಂದು ಕಡೆ ಬಿಸ್ನೆಸ್ ಮಾಡುವ ಅಂತ ಬಹಳಷ್ಟು ಒಂದು ಇಚ್ಛೆಯನ್ನು ಇಟ್ಕೊಂಡಿದ್ದಾರೆ. ನಾವು ನೋಡ್ತಾ ಇರ್ಬೋದು, ಬಹಳಷ್ಟು ಜನ ಇದ್ದಾರೆ. ಮುಂದಿನ ಹೋರಾಟ ಹೇಗಿರುತ್ತೆ ಸರ್? ಈಗ ನಮಗೆ 28ನೇ ತಾರೀಕು ಸೆಕ್ರೆಟರಿ ಅವರು ಭರವಸೆ ಕೊಟ್ಟಿದ್ದಾರೆ. 28ನೇ ತಾರೀಕು ಒಂದು ಮೀಟಿಂಗ್ ಇದೆ. ಆ ಮೀಟಿಂಗಲ್ಲಿ ಮಾತಾಡಿ ನಿಮಗೆ ಫಿಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವತ್ತುವರೆಗೂ ನಾವು ಕಾಯ್ತೀವಿ. ಇಷ್ಟೇ ದಿವಸ ಕಾದಿದ್ದೀವಿ, 1.5 ವರ್ಷದಿಂದ ಕಾದಿದ್ದೀವಿ. ಅವತ್ತೇನ ಅವರು 28ನೇ ತಾರೀಕಿಗೆ ಅವ್ರು ಫೈನಲ್ ಏನಾದರೂ ನಮಗೆ ಮಾಡಿಕೊಡ್ಲಿಲ್ಲ ಅಂದರೆ ಮುಂದಿನ ಹೋರಾಟ ಘೋರವಾಗಿರುತ್ತೆ. ನಾವು ಇಲ್ಲೇ ಲಾಲ್ಬಾಗಲ್ಲಿ ನೇಣಾಕೋಣಕ್ಕೂ ರೆಡಿ ಇದ್ದೀವಿ. ನಾವು ಸಾಲ ಕಟ್ಟೋಕ್ಕಾಗಿಲ್ಲ, ಸಾವಿರಾರು ಕೋಟಿ ಮಾಡಿ ಈ 20-30 ಕೋಟಿವರೆಗೂ ರೈತರು ಈಗ ಸೂಸೈಡ್ ಮಾಡೋ ಸಮಯ ಬಂದಿದೆ. ದಯವಿಟ್ಟು ಅವರು ಇದನ್ನು ಕನ್ಸಿಡರ್ ಮಾಡಿ ನಮ್ಮ ಅಮೌಂಟ್ ಸಬ್ಸಿಡಿದು ಏನಿದೆ ಅವರು ಎಕ್ಸ್ಟ್ರಾ ಕೊಡೋದು ಬೇಡ. ಅವ್ರು ಏನು ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ, ಸಬ್ಸಿಡಿ ಅಮೌಂಟ್ ಏನಿದೆಯೋ ಅದು ಕೊಡಬೇಕು. ಈಗ ನಾವು ಬೆಳೆದಿರೋ ಬೆಳೆಗೆ ಬೆಲೆ ಇಲ್ಲ. ಇವರು ಎಲ್ಲರೂ ಅವ್ರವ್ರ ವಸ್ತುಗಳಿಗೆ ಅವ್ರವ್ರ ಬೆಲೆ ಕಟ್ತಾರೆ. ನಾವು ರೈತ ಬೆಳೆದಿರೋ ಬೆಲೆಗೆ
ನಮಗೆ ಬೆಲೆನೇ ಇಲ್ಲ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಹಿಂದೆ ಹೋಗೋ ಮಾತೇ ಇಲ್ಲ. ಓಕೆ, ಎಸ್, ನೋಡಿದ್ರಲ್ಲ ಈಗಾಗಲೇ ಅಂದರೆ ರೈತರ ಪರ ಅಂತ ಸರ್ಕಾರ ಹೇಳ್ತಾ ಇದೆ, ಆದರೆ ಎಲ್ಲೋ ಒಂದು ಕಡೆ ರೈತರನ್ನ ಕಡೆಗಣನೆ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ಇವರ ಆಗ್ರಹ ಇಷ್ಟೇ, ಸಬ್ಸಿಡಿ ಹಣವನ್ನು ಬಿಡುಗಡೆ ಮಾಡಿ ಅಂತ. ಯಾಕಂದರೆ ಈಗಾಗಲೇ ಬಹಳಷ್ಟು ಬಾರಿ ಇದೇ ಲಾಲ್ಬಾಗ್ ತೋಟಗಾರಿಕೆ ಇಲಾಖೆಗೆ ಬರ್ತಾರೆ, ತಮ್ಮ ಬೇಡಿಕೆಯನ್ನು ಇಡ್ತಾರೆ. ಅದಾದ ನಂತರ ಈಗ ಸರ್ಕಾರಕ್ಕೆ ಕೂಡ ಮನವಿಯನ್ನು ಮಾಡ್ತಾರೆ. ಎಲ್ಲೋ ಒಂದು ಕಡೆ ರೈತರನ್ನ ಕಡೆಗಣನೆ ಸರ್ಕಾರ ಮಾಡ್ತಿದೆ ಅಂತ ಹೇಳ್ಬೋದು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.